ಒಡಿಯೂರು ರಾಜಾಂಗಣದಲ್ಲಿ ತುಳುನಾಡ ಜಾತ್ರೆ ಶ್ರೀ ಒಡಿಯೂರು ರಥೋತ್ಸವ ಬ್ರಹ್ಮಕಲಶೋತ್ಸವದ ಸಂದರ್ಭ ವಂದೇ ಮಾತರಂ ತುಳು ಸಾಹಿತ್ಯ ಸಮ್ಮೇಳನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ವಂದೇ ಮಾತರಂ ತುಳು ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಆಶೀರ್ವಚನ ನೀಡಿದ ಒಡಿಯೂರು ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಭಾರತ ವಿಶ್ವದ ಉಸಿರಾಗಿದ್ದು ಯಾವ ಸೆಳೆತಕ್ಕೂ ಒಳಗಾಗಿಲ್ಲ. ವಂದೇ ಮಾತರಂ ಗೀತೆಗೆ ರಾಷ್ಟ್ರಭಕ್ತಿ ಉದ್ದೇಪಿಸುವ ಶಕ್ತಿ ಇದೆ. ಭಾಷೆ, ಸಂಸ್ಕೃತಿ ಬಹಳ ದೊಡ್ಡದಾಗಿದ್ದು ಇದರ ಉಳಿವಿಗೆ ಒಗ್ಗಟ್ಟಾಗುವ ಅಗತ್ಯವಿದೆ ಎಂದರು. ರಾಮರಾಜ್ಯ ಒಂದೇ ರಾಮರಾಜ್ಯ ಆಪಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆತಂದ್ರೆ ರಾಮರಾಜ್ಯದ ಕಣವ ತೊಂಜಾತ ಕಟ್ಟಣವು ಸರಿಯಾದ ಭಕ್ತರಂಚಿನ ಕೊಡ್ತದ ಅಂದು ಈ ಸಂದರ್ಭಗಳು ನಮ್ಮ ಮಾತ ಈ ಬಾಬುಗಳು ಸೇರುವಂತ ತುಳುನಾಡದ ಜಾತ್ರೆ ಅಂತ ಪುದರನ್ನು ಮುಲ್ಪ ಕಾರ್ಯಕ್ರಮ ಸಂಪನ್ನತೆ ಆಗುವುದು ಎಲ್ಲೆಲ್ಲಿ ತೇರುವೈಪಿನ ಕಾರ್ಯಕ್ರಮ ಆಗುವುದು ನೇಡು ದುಂಪುಲ ನಮ ತೇರುವೈಪಿನ ಬಲೆ ತೇರುವೈಪುಗ ತುಳುನಾಡ ಜಾತ್ರೆಯನ್ನು ಈ ಪುದರದು ಈ ಒಂದು ಮಲ್ಲ ಮಟ್ಟದ ಕಾರ್ಯಕ್ರಮ ಸಂಪನ್ನತೆ ಆದ ಮೂಜಿ ದಿಕ್ಕದ್ದು ತೇರುವೈಪುದ ಮೂಡ ಇಡ್ತದ ಬಡಕ ಇಡ್ತದ ಒಯ್ತದ ನಮ ತೆಂಕ ಇಡ್ತದ ಒಯ್ತದ ನಮ ಅಂಚೆ ಗಂಗೊಳ್ಳಿ ದಾಡಿ ಮುಟ್ಟಾದ ಒಂದು ಉಂಟು ಈ ಮೇಲೆ ಕೇರಳದ ಭಾಗಗಳು ಒಂದು ಆದ ನಂಗೆ ಸಾಧ್ಯತೆ ಆಗುಂಟು ಅಂಡು ದಂಡ ಒಂಜಿ ಆತು ನಮ್ಮ ಮೂಜಿ ಬಾಗುಡು ಹೋಯ್ತಾಂಡ ಪಡ್ಡೆದು ಪೆರಾದಿದೆ ಕಡಲು ಉಂಟಲ್ಲ ಆರು ಸಾಹಿತ್ಯ ಪಂಡಿತ್ ಸಾಹಿತ್ಯ ಇವೇ ಅಕ್ಷರಗಳು ಪಡೆದು ಬರೆದು ಅರಿಯಿಕೊಳ್ಳಿ ಆ ಒಂದೇ ಮಾತನ ಪಂಪಿನವು ಬೊಕ್ಕ ಪ್ರಚಾರ ಏಕಪತ್ತಿ ಎಂದ 1675 ಇಸ್ವಿ ಆನಂದ ಮಠ ಕಾದಂಬರಿ ಬರೆದಿತ್ತಿಲ್ಲಲ್ಲ ಅವು ಬೊಕ್ಕ ಪ್ರಚಾರ ಬರ್ತೀನಿ ವಂಗಭಂಗ ಚಳವಳಿಯಿಂದ ಬಂಗಾಳದ ವಿಭಜನೆ ನೆಚ್ಚಿನ ಒಡೆದು ಆಡುವ ರೀತಿಯಲ್ಲಿ ನಮ್ಮ ಬಂದ ಬ್ರಿಟಿಷರ್ನ ಆ ಸಂದರ್ಭದಲ್ಲಿ ದೇಶಭಕ್ತರನ್ನು ಸೇರಿ ನೆಚ್ಚಿನ ಕೂಟವೇ ಒಂದು ಕಾಲೇಜ್ ವಿದ್ಯಾರ್ಥಿ ಈ ಆನಂದ ಮಠವನ್ನು ಓದಿದಿನಾಲೆ ಒಂದೇ ಮಾತರಂ ಪಂಪಿ ನೆಚ್ಚಿನ ಒಂದು ಉದ್ಘೋಷ